ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿರಬೇಕು. ಹೇರ್ ವಾಶ್ ಟಾನಿಕಿಗೆ ಬೇಕಾದ ಪದಾರ್ಥಗಳು ಏನೇನು ಬೇಕು ಅಂತ: ಕಾಫಿ ಪುಡಿ 1 ಚಮಚ, ಫ್ಲ್ಯಾಕ್ಸ್ ಸೀಡ್ 1 ಚಮಚ, ಟೀ ಪೌಡರ್ 1 ಚಮಚ, ಕೊಲೊಂಜಿ ಸೀಡ್ 1 ಚಮಚ, ರೋಸ್ಮೇರಿ ಲೀವ್ಸ್ 1 ಚಮಚ, ಸ್ವಲ್ಪ ಮುಂಚಿತವಾಗಿ ನೆನೆಸಿಟ್ಟು ಮೆಂತೆ, ಬೀಟ್ರೂಟ್ ಜ್ಯೂಸ್ 150 ml, ಕರಿಬೇವಿನ ಸೊಪ್ಪು, ಒಣಗಿದ ದಾಸವಾಳ ಎಲೆನೂ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ದಾಸವಾಳ ಎಲೆ ಎಲ್ಲ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೀಟ್ರೂಟ್ ಜ್ಯೂಸ್ ಹಾಕ್ಕೊಳ್ಬೇಕು. ಆ ಪದಾರ್ಥಗಳನ್ನೆಲ್ಲ ಅದರಲ್ಲೇ ಹಾಕಬೇಕು. ಏನೇನು ತೊಗೊಂಡಿದ್ದೀವಿ ಅದೆಲ್ಲ ಹಾಕಬೇಕು. ಇದು ತುಂಬ ಒಳ್ಳೆಯದು ಕೂದಲಿಗೆ. ನಾವಿವಾಗ ಮೆಹಂದಿ ಹಚ್ಚಿರ್ತೀವಿ, ತಲೆಗೆ ಕಲರಿಂಗ್ ಮಾಡಿರ್ತೀವಿ. ಅದೊಂದು ಜಾಸ್ತಿ ಟೈಮ್ ತಲೆ ಕೂದಲಲ್ಲಿ ಉಳಿಬೇಕಂದ್ರೆ ಈ ಹೇರ್ ವಾಶಲ್ಲಿ ವಾಶ್ ಮಾಡಿದರೆ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೋಡಿ, ಎಲ್ಲವೂ ಕೂದಲಿಗೆ ಪೋಷಣೆ ಕೊಡುವಂಥದ್ದು. ಅದು 1-2 ಮುಷ್ಟಿ ಇದೆ ಒಣಗಿದ್ದ ದಾಸವಾಳದ ಹೂವು. ಇವಾಗ ಎಲ್ಲವನ್ನ ನೀರು ಹಾಕಿ ಕುದಿಲಿಕ್ಕಿಡೋಣ. ಅದರ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಕುದಿ ಬರಬೇಕು. ಮತ್ತು ಕೂದಲಿಗೆ ವಾಲ್ಯೂಮು ಕೊಡುತ್ತೆ. ನೀವು ಬೇಕಾದರೆ ಹೊಸ ಹೂವು ಹಾಕ್ಕೊಳ್ಬೋದು. ಇವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇವಾಗ ಇದಕ್ಕೆ ಯಾವ ಶ್ಯಾಂಪು ಯೂಸ್ ಮಾಡ್ತೀವೋ ಅದನ್ನು ಹಾಕ್ಕೊಳ್ಬೇಕು. ಮತ್ತು ಅಲೋವೆರಾ ಜೆಲ್ 1-2 ಚಮಚ ಹಾಕ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಹೊರಗೇ ಇಡುವಂಗಿದ್ರೆ ಇದು ಒಂದು ಪೌಡರ್, ಇದು ಮೆಹಂದಿ ಪೌಡರ್ 1-2 ಚಮಚ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಒಂದು ಬಾಟ್ಲಿಯಲ್ಲಿ ಹಾಕಿಟ್ಕೊಳ್ಬೇಕು. ರೋಸ್ಮೇರಿ ಲೀವ್ಸು ಬಾಟ್ಲಿಯಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಡೋಂಗಿದ್ರೆ ಅದಕ್ಕೆ ಲೇಬಲ್ ಹಾಕಿ ಇಟ್ಕೊಳ್ಳಿ. ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಇದು ನೀವು ಒಂದ್ಸರಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೋಡಿ, ನನಗೆ ಕೂದಲು ಕಡಿಮೆ ಇದೆ, ಕ್ಲಿಪ್ ಹಾಕಿದ್ದೀನಿ. ವಾಲ್ಯೂಮ್ ಚೆನ್ನಾಗಿ ಕೊಡುತ್ತೆ. ನಾನು ಇದೇ ರೀತಿ ಮಾಡಿಕೊಂಡು ಯೂಸ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ, ಉಪಯೋಗ ಅನಿಸಿದರೆ ಬೇರೆಯವರಿಗೂ ಶೇರ್ ಮಾಡಿ. ತುಂಬ ಚೆನ್ನಾಗಿದೆ. ಒಂದು ಸರಿ ಮಾಡಿಟ್ಕೊಂಡ್ರೆ 1 ತಿಂಗಳು ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋಗೊಂದು ಲೈಕ್ ಕೊಡಿ. ನೋಡಿ, ಲೇಬಲ್ ಹಾಕಿ ಫ್ರಿಡ್ಜಲ್ಲಿಡಿ. ಇನ್ ಕೇಸ್ ಯಾರಾದರೂ ಪೆಪ್ಸಿ ಅಂತ ಕುಡಿದ್ರೆ ಕಷ್ಟ ಅಲ್ವಾ. ಥ್ಯಾಂಕ್ ಯು ಸೋ ಮಚ್.